5ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಆನಂದ್ ಗೌಡ್ಗೆರಿ ಸರ್. ಇವತ್ತು ನಾವು 5ನೇ ತರಗತಿಯ ಯೂನಿಟ್ ನಂಬರ್ 1 ಅದು ಗದ್ಯ ಭಾಗದ 1ನೆಯ ಒಂದು ಅಧ್ಯಾಯ. ಇಲ್ಲಿ ಲವ್ ಫಾರ್ ಎನಿಮಲ್ಸ್, ಪ್ರಾಣಿಗಳ ಮೇಲಿನ ಪ್ರೀತಿ ಅನ್ನುವ ಈ ಒಂದು ಪಾಠವನ್ನು ಇವತ್ತು ನಾವು ಕೂಲಂಕುಷವಾಗಿ ಚರ್ಚೆ ಮಾಡ್ತಾ ಸಾಗೋಣ. ಜೊತೆಗೆ ಈ ಒಂದು ಪಾಠವನ್ನು ಕನ್ನಡದಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತಾ ಸಾಗೋಣ. ಬನ್ನಿ ವಿದ್ಯಾರ್ಥಿಗಳೇ. ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲು ಪಾಠವನ್ನು ಆರಂಭ ಮಾಡುವುದಕ್ಕಿಂತ ಮುಂಚೆ ನಾವು ವಾರ್ಮ್ ಅಪ್ ಆ್ಯಕ್ಟಿವಿಟಿಯನ್ನು ಮಾಡಿಕೊಳ್ಳೋಣ. ಟಾಸ್ಕ್ 1ನೇ ಟಾಸ್ಕ್ನಲ್ಲಿ ನಾವು ನೋಡುತ್ತಾ ಇದ್ದೇವೆ, ಫಿಲ್ ಇನ್ ದ ಬಾಕ್ಸಸ್ ವಿತ್ ಲೆಟರ್ಸ್ ಸೊ ದ್ಯಾಟ್ ಯು ಗೆಟ್ ದ ನೇಮ್ಸ್ ಆಫ್ ಎನಿಮಲ್ಸ್. ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಇಲ್ಲಿ ಕೆಳಗೆ ನಿಮಗೆ ಒಂದು ರೀತಿಯ ಪಿರಮಿಡ್ ರೀತಿಯಲ್ಲಿ ಒಂದು ಚಿತ್ರಣವನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ನೀವು ಪ್ರಾಣಿಗಳ ಹೆಸರನ್ನು ಏನು ಮಾಡಬೇಕಾಗತ್ತೆ, ಇಲ್ಲಿ ಫುಲ್ಫಿಲ್ಲನ್ನು ಮಾಡಬೇಕಾದಂಥದ್ದು. ಮೊದಲನೇದಾಗಿ ಓ ಕೊಡಲಾಗಿದೆ, ಅದರ ಮುಂದೆ ನೀವು ಎಕ್ಸ್ ಬರೆದು ಆಕ್ಸ್ ಅಥವಾ ಎತ್ತು ಅನ್ನುವಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ಎರಡನೇದಾಗಿ ಎರಡನೆಯ ಲೈನ್ನಲ್ಲಿ ನಮಗೆ ಓ ನಡುವೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾವು ಕೊನೆಗೆ ಅಂದರೆ ಮೊದಲಿಗೆ ಸಿ ತಗೊಂಡು ಆಮೇಲೆ ಓ ತಗೊಂಡು ಆಮೇಲೆ ಡಬ್ಲ್ಯೂ ಅಂದರೆ ಕೌ ತೆಗೆದುಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಮೂರನೇದಾಗಿ ಇಲ್ಲಿ ಓ ನಮಗೆ ಎರಡನೇ ಒಂದು ಲೈನಲ್ಲಿ ಕೊಟ್ಟಿರುವಾಗ ನಾವು ಡಾಗ್ಸ್ DOGS ಮೂರನೇ ಲೈನಲ್ಲಿ ನಾವು ನೋಡ್ತಾ ಇದ್ದೇವೆ ಡಾಗ್ಸ್. ಇನ್ನು 4ನೇ ಲೈನಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ 4 ಲೈನ್ಗಳನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಸೊ ಹೀಗಾಗಿ ಇನ್ನೊಂದು ಓ ಅನ್ನು ಕೊಡಲಾಗಿದೆ. ಆ ಒಂದು ಓನ ಬಿಡಲಾಗಿ ಮಂಕಿ ಅನ್ನೋದನ್ನು ನೋಡೋಣ ನಾವು ಇನ್ನಷ್ಟೀಗ. MONKEY ಮಂಕಿ ಅಂತ ಕೊಡಲಾಗಿದೆ. ಅದರ ನಂತರದ್ದು ಕೊಟ್ಟಿರ್ತಕ್ಕಂಥದ್ದು ಗೋರಿಲ್ಲಾ GORILLA ಗೋರಿಲ್ಲಾ ಅಂತ ಬರುತ್ತೆ. ಇನ್ನು ತದನಂತರದಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಕ್ಯಾಂಗ್ರೂ ಅಂತ ಬರುತ್ತೆ, KANGAROO ಆ ರೀತಿಯಾಗಿ ಅದನ್ನು ಬರೆಯಲಾಗಿದೆ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಕ್ರೊಕೊಡೈಲ್ ಅನ್ನುವಂಥದ್ದಿದೆ. ಸೊ ಮೊದಲನೆಗೆ ನಾವು ಮೊದಲ ಅಕ್ಷರವನ್ನು ಸಿ ಎಂದು ತುಂಬೋಣ, ಎರಡನೇ ಅಕ್ಷರವನ್ನು ಆರ್, ಮೂರನೇ ಓ ಕೊಡಲಾಗಿದೆ, 4ನೇ ಅಕ್ಷರವನ್ನು ಸಿ ಎಂದು ಮತ್ತು 5ನೇ ಅಕ್ಷರವನ್ನು ಓ ಎಂದು, 6ನೇ ಅಕ್ಷರವನ್ನು ಡಿ ಎಂದು, 7ನೇ ಅಕ್ಷರವನ್ನು ಐ ಎಂದು, ಹಾಗೆ 7ನೇ ಅಕ್ಷರ ಎಲ್ ಮತ್ತು ಕ್ರೊಕೊಡೈಲ್ ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ಇನ್ನು ಟಾಸ್ಕ್ ಬಿಯನ್ನು ನೋಡಿಕೊಳ್ಳೋಣ ವಿದ್ಯಾರ್ಥಿಗಳೇ. ಈ ಟಾಸ್ಕ್ ಬಿಯಲ್ಲಿ ಡಿಸ್ಕಸ್ ಇನ್ ಗ್ರೂಪ್ಸ್ ಹೌ ಎನಿಮಲ್ಸ್ ಆರ್ ಹೆಲ್ಪ್ಫುಲ್ ಅಂತ ಹೇಳಲಾಗಿದೆ. ಇಲ್ಲಿ ನೀವು ಪ್ರಾಣಿಗಳು ಯಾವ ರೀತಿಯಾಗಿ ಮನುಷ್ಯರಿಗೆ ಸಹಾಯ ಮಾಡುತ್ತವೆ ಅನ್ನುವುದರ ಬಗ್ಗೆ ನೀವಿಲ್ಲಿ ಚರ್ಚೆಯನ್ನು ಮಾಡಬೇಕಾಗತ್ತೆ. ಆಫ್ಟರ್ ಯು ಡಿಸ್ಕಸ್ ರೈಟ್ ಡೌನ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ದ ನೇಮ್ಸ್ ಆಫ್ ದ ಎನಿಮಲ್ಸ್ ಆ್ಯಂಡ್ ಹೌ ದೇ ಆರ್ ಯೂಸ್ಫುಲ್ ಟು ಅಸ್. ಇಲ್ಲಿ ಸ್ಥಳವನ್ನು ಕೊಟ್ಟಿದ್ದಾನೆ, ಒಂದು ಎಕ್ಸಾಂಪಲನ್ನು ಸಹಿತ ನಮಗೆ ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲನೇ ಎಕ್ಸಾಂಪಲ್ನಾಗಿ ಆಕ್ಸ್ ಕೊಟ್ಟಿದ್ದಾರೆ. ಈ ಆಕ್ಸ್ ಎತ್ತನ್ನು ನಾವು ಎದಕ್ಕೆ ಉಪಯೋಗ ಮಾಡ್ತೀವಿ ಮನುಷ್ಯರು ಅಂತಂದರೆ ಫ್ಲೋಸ್ ದ ಫೀಲ್ಡ್. ಫ್ಲೋಸ್ ಅಂತಂದರೆ ಈ ಭೂಮಿಯನ್ನು ಊಡಲಿಕ್ಕಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಎತ್ತನ್ನು ಉಪಯೋಗ ಮಾಡಿಕೊಳ್ಳುತ್ತೇವೆ. ಅದೇ ಥರಾಗಿ ನಾವು ಎರಡನೇ ಎಕ್ಸಾಂಪಲ್ಲಾಗಿ ಡಾಗನ್ನು ತೆಗೆದುಕೊಳ್ಳಬಹುದು. DOG ಡಾಗ್ ಅಂತ ಬರೆದುಬಿಟ್ಟು ಅದ್ರ ಮುಂದ್ಗಡೆ ಏನು ಬರಿಬೇಕು ನೀವು ಅಂತಂದರೆ ಗಾರ್ಡ್ ಅವರ್ ಹೌಸಸ್ ಅಥವಾ ಗಾರ್ಡ್ ಅವರ್ ಹೌಸ್, ನಮ್ಮ ಮನೆಯನ್ನು ಅದು ಕಾವಲು ಮಾಡುತ್ತದೆ ಅಥವಾ ರಕ್ಷಣೆ ಮಾಡುತ್ತದೆ. ಆ ಕಾರಣಕ್ಕಾಗಿ ನಾವು ಎರಡನೇ ಲೈನ್ ಡಾಗ್ ಬರೆದುಬಿಟ್ಟು ಅದರ ಮುಂದಿನ ಲೈನಲ್ಲಿ ಏನು ಬರಿಬೇಕಾಗತ್ತೆ ಹೌಸ್, ಗಾರ್ಡ್ ಅವರ್ ಹೌಸ್ ಅಂತ ಬರಿಬೇಕಾಗತ್ತೆ. ಮತ್ತು ಮೂರನೆಯದಾಗಿ ನಾವು ಕೌಸ್ ತೊಗೋಬೇಕಾಗತ್ತೆ, COWS ಕೌಸ್ ಅಂತಂದರೆ ಈ ಆಕಳು ನಮ್ಮ ಮನುಷ್ಯರಿಗೆ ಹೇಗೆ ಸಹಾಯ ಮಾಡುತ್ತೆ ಅಂತಂದರೆ ಹಾಲು ಕೊಡುವುದರ ಮುಖಾಂತರವಾಗಿ ನಮಗೆ ಅದು ಸಹಾಯ ಮಾಡುವುದರಿಂದ ಗಿವ್ಸ್ ಅಸ್ ಮಿಲ್ಕ್ ಅಂತ ನಾವು ಅದನ್ನು ಬರೆಯಬಹುದಾಗಿದೆ. ಸೊ ಇನ್ನು 4ನೇದಾಗಿ ಕೊನೆಯ ಒಂದು ಪ್ರಾಣಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಅಲ್ಲಿ ನಾವು ಹಾರ್ಸ್ ಎಂದು ತೆಗೆದುಕೊಳ್ಳೋಣ, HORSE ಹಾರ್ಸ್ ಅಂತಂದಾಗ ಅದು ಡ್ರಾಸ್ ಕಾರ್ಟ್, ಅದು ಈ ಚಕ್ಕಡಿ ಬಂಡಿಗಳನ್ನು ಅಥವಾ ಸಾರೋಟವನ್ನು ಎಳೆಯುವಂಥ ಕೆಲಸವನ್ನು ಮಾಡುತ್ತೆ. ಸೊ ಅದಕ್ಕಾಗಿ ಡ್ರಾಸ್ ಕಾರ್ಟ್ ಅಂತ ನೀವಿಲ್ಲಿ
ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮತ್ತು ಪ್ರಶ್ನೆ ಉತ್ತರ ಕೊಡುವಂತಹ ವಿಡಿಯೋದಲ್ಲಿ ಇವುಗಳ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ಜೊತೆಗೆ ಬರೆದಿರ್ತಕ್ಕಂಥ ಎಲ್ಲ ರೈಟಿಂಗನ್ನು ಸಹಿತ ನಿಮಗೆ ಅಲ್ಲಿ ಕೊಡಲಾಗಿದೆ, ನೋಡ್ಕೋಬೋದು ನೀವು. ಈಗ ನಾವು ನೇರವಾಗಿ ಪಾಠಕ್ಕೆ ಹೋಗುವಂಥ ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಈಗ ನಾವು ಪಾಠವನ್ನು ಆರಂಭಿಸೋಣ. ಸೊ ಬನ್ನಿ ವಿದ್ಯಾರ್ಥಿಗಳೇ, ಈಗ ದ ಸ್ಕೂಲ್ ಬೆಲ್ ರಿಂಗ್ಸ್. ಇಲ್ಲಿ ಸ್ಕೂಲ್ ಬೆಲ್ ರಿಂಗ್ಸ್ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಶಾಲೆಯ ಗಂಟೆ ಬಾರಿಸುತ್ತದೆ. ಇಟ್ ಈಸ್ 4:15 ಅಂದರೆ 4:15. ನಾವು ಇಲ್ಲಿ ಶಾಲೆಯ ಯಾವ ಸಮಯವನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತಂದರೆ, ಈ ಒಂದು ಕತೆ ಆರಂಭ ಆಗೋದು ಶಾಲೆಯ ಬಿಡುವಿನ ನಂತರ, ಅಂದರೆ ಶಾಲೆ ಬಿಟ್ಟ ನಂತರ ಈ ಒಂದು ಕತೆ ಆರಂಭ ಆಗುತ್ತೆ. ಸೊ ಹೀಗಾಗಿ ಸ್ಕೂಲ್ ಬೆಲ್ ರಿಂಗ್ಸ್ ಅಂದರೆ ಇದು ಮುಂಜಾನೆಯ ಬೆಲ್ ಅಲ್ಲ, ಸಾಯಂಕಾಲ ಸಮಯದಲ್ಲಿ ಶಾಲೆ ಬಿಡುವ ಸಮಯದಲ್ಲಿ ಬಾರಿಸುವ ಒಂದು ಗಂಟೆಯಾಗಿರುತ್ತೆ. ಸೊ ಇಟ್ ಈಸ್ 4:15 ಇನ್ ದ ಈವ್ನಿಂಗ್. ಆವಾಗ ಸಮಯ ಎಷ್ಟಾಗಿತ್ತು ಅಂತಂದರೆ 4:15 ಆಗಿತ್ತು ಸಾಯಂಕಾಲ. ಆವಾಗ ಇಬ್ಬರು ಜನ ಸ್ನೇಹಿತರು ಲೂಸಿ ಆ್ಯಂಡ್ ನಿಥಿನ್ ಆರ್ ರಿಟರ್ನಿಂಗ್ ಹೋಮ್. ಇಲ್ಲಿ ಲೂಸಿ ಅನ್ನುವಂತಹ ಹುಡುಗಿ ಮತ್ತು ನಿತಿನ್ ಅನ್ನುವಂತಹ ಹುಡುಗ ಇಬ್ಬರು ಮನೆ ಕಡೆಗೆ ಹಿಂತಿರುಗಿ ಬರ್ತಾ ಇದ್ದರು. ಯಾವ ಕಡೆಯಿಂದ ಬರ್ತಾ ಇದ್ದರು? ಶಾಲೆಯ ಕಡೆಯಿಂದ ಮನೆಯ ಕಡೆಗೆ ಹಿಂತಿರುಗಿ ಬರ್ತಾ ಇದ್ರು ಅನ್ನೋದಕ್ಕೆ ರಿಟರ್ನಿಂಗ್ ಹೋಮ್ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ದೇ ಸಿ ಅ ಮ್ಯಾನ್ ವಾಕಿಂಗ್ ವಿತ್ ಹೀಸ್ ಪೆಟ್ ಡಾಗ್. ದೇ ಸಿ ಅಂತಂದರೆ ಆ ಇಬ್ಬರು ಜನ ಯಾರು, ಲೂಸಿ ಮತ್ತು ನಿತಿನ್ ಏನು ಮಾಡ್ತಾರೆ ಅಂತಂದರೆ, ಆ ಇಬ್ಬರು ಜನ ಸ್ನೇಹಿತರು ತಾವು ದಾರಿ ಹಿಡಿದು ನಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ನೆಚ್ಚಿನ ನಾಯಿಯನ್ನು ನೋಡ್ತಾರೆ. ದೇ ಸಿ ಅ ಮ್ಯಾನ್ ಅಂತಂದರೆ ಒಬ್ಬ ಮನುಷ್ಯನನ್ನು ನೋಡ್ತಾರೆ. ಆ ಮನುಷ್ಯ ಏನು ಮಾಡ್ತಾ ಇದ್ದ ಅಂತಂದರೆ ವಾಕಿಂಗ್ ವಿತ್ ಹೀಸ್ ಪೆಟ್ ಡಾಗ್, ಅಂದರೆ ತನ್ನ ನೆಚ್ಚಿನ ನಾಯಿಯೊಂದಿಗೆ ಆತ ವಾಕಿಂಗ್ ಮಾಡ್ತಾ ಇದ್ದ. ಅದರ ಚಿತ್ರವನ್ನು ನಿಮಗೆ ಕೆಳಗಡೆ ಕೊಡಲಾಗಿದೆ, ಅದನ್ನು ನೀವು ನೋಡ್ಕೊಳ್ಳಿ. ದ ಮ್ಯಾನ್ ಈಸ್ ಟ್ರೈಂಗ್ ಟು ಟೆಲ್ ಹೀಸ್ ಡಾಗ್ ಸಮಥಿಂಗ್. ಆ ಮನುಷ್ಯ ಯಾರು ನಾಯಿಯನ್ನು ಹಿಡ್ಕೊಂಡು ಬರ್ತಾ ಇದ್ನಲ್ಲ, ಆತ ಏನು ಮಾಡ್ತಾ ಇದ್ದ ಅಂತಂದರೆ ಆ ನಾಯಿಗೆ ಏನೋ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದ. ದ ಮ್ಯಾನ್ ಈಸ್ ಟ್ರೈಂಗ್ ಟು ಟೆಲ್ ಹೀಸ್ ಡಾಗ್ ಸಮಥಿಂಗ್. ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್. ಆ ಒಂದು ನಾಯಿ ಅವ ಹೇಳಿರ್ತಕ್ಕಂತಹ ಮಾತುಗಳಿಗೆ ಉತ್ತರ ಕೊಡುತ್ತಿರುವಂತೆ ಕಾಣ್ತಾ ಇತ್ತು ಅನ್ನೋದಕ್ಕೆ ನಾವು ಸೀಮ್ಸ್ ಅಂತ ಕರಿತೀವಿ. ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿಂಗ್. ಅದು ಹೇಗೆ ಉತ್ತರವನ್ನು ಕೊಡ್ತಾ ಇತ್ತು ಅಂತಂದರೆ ಬೊಗಳುವ ಮುಖಾಂತರ, ನಾಯಿ ಬೊಗಳುವ ಮುಖಾಂತರ ಏನು ಮಾಡ್ತಾ ಇತ್ತು ಅಂತಂದರೆ ಅದು ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇತ್ತು. ವಾಚಿಂಗ್ ದಿಸ್, ಇದನ್ನು ನೋಡಿ ನಾಯಿಯು ಬೊಗಳುವ ಮುಖಾಂತರ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇತ್ತು. ಹಾಗೆ ವಾಚಿಂಗ್ ದಿಸ್, ಇದನ್ನು ನೋಡಿರುವಂತಹ ಸ್ನೇಹಿತರು ಲೂಸಿ ರಿಮೆಂಬರ್ಸ್ ರಮಣ ಮಹರ್ಷಿ. ಲೂಸಿ ಏನು ಮಾಡಿದರು ಅಂತಂದರೆ ಈ ನಾಯಿಯ ಒಂದು ಲೂಸಿ ರಿಮೆಂಬರ್ಸ್ ರಮಣ ಮಹರ್ಷಿ. ಈ ನಾಯಿ ಆ ವ್ಯಕ್ತಿಯನ್ನು ನೋಡಿದಾಗ ಲೂಸಿ ಅಂದರೆ ನಿತಿನ್ನ ಸ್ನೇಹಿತೆಯಾಗಿರುವಂತಹ ಲೂಸಿಗೆ ರಮಣ ಮಹರ್ಷಿ ಅಂತಕ್ಕಂತಹ ವ್ಯಕ್ತಿಯ ನೆನಪು ಬರುತ್ತದೆ. ಹಾಗಾದರೆ ಮುಂದಿನ ಸಂಭಾಷಣೆಯನ್ನು ನಾವು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಲೂಸಿ ಮತ್ತು ನಿತಿನ್ ಇಬ್ಬರು ಶಾಲೆಯಿಂದ ಹಿಂತಿರುಗಿ ಮನೆಗೆ ಬರ್ತಾ ಇದ್ದಾರೆ. ಅದೇ ಸಮಯದಲ್ಲಿ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ತನ್ನ ನಾಯಿಗೆ ಏನೋ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ನಾಯಿಯೂ ಸಹಿತ ಏನೋ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇರೋ ದೃಶ್ಯವನ್ನು ಇಲ್ಲಿ ನಾವು ಕಾಣಬಹುದು. ಈಗ ನಾವು ಸಂಭಾಷಣೆ ಕಡೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಲೂಸಿ ಪ್ರಶ್ನೆ ಕೇಳ್ತಾ ಇದ್ದಾಳೆ. ಲೂಸಿ ನಿತಿನ್ಗೆ ಪ್ರಶ್ನೆ ಕೇಳ್ತಾಳೆ, ಡು ಯು ನೋ, ನಿನಗೆ ಗೊತ್ತಿದೆಯಾ? ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ? ಇಲ್ಲಿ ಲೂಸಿ ಅಂತಕ್ಕಂಥವಳು ಪ್ರಶ್ನೆ ಕೇಳ್ತಾ ಇದ್ದಾಳೆ ನಿತಿನ್ಗೆ. ಏನಂತ ಪ್ರಶ್ನೆ ಕೇಳಿದಳು ಅವಳು? ನಿನಗೆ ಭಗವಾನ್ ರಮಣ ಮಹರ್ಷಿಯವರ ಬಗ್ಗೆ ಏನಾದರೂ ಗೊತ್ತಿದೆಯಾ ಅಂತ ಪ್ರಶ್ನೆ ಕೇಳ್ತಾಳೆ. ಆಗ ನಿತಿನ್ ನೋ, ಇಲ್ಲ ಅಂತ ಹೇಳ್ತಾನೆ. ಐ ಡೋಂಟ್, ನನಗೇನೂ ಗೊತ್ತಿಲ್ಲ. ವಾಟ್ ಸ್ಪೆಷಲ್ ಅಬೌಟ್ ಹಿಮ್, ಅವರ ಬಗ್ಗೆ ಏನು ವಿಶೇಷ? ರಮಣ ಮಹರ್ಷಿಯವರ ಬಗ್ಗೆ ಏನು ವಿಶೇಷವಾಗಿರ್ತಕ್ಕಂಥದ್ದಿದೆ ಅಂತ ಕೇಳ್ತಾನೆ.
ಆವಾಗ ಲೂಸಿ ಅದಕ್ಕೆ ಉತ್ತರವನ್ನು ಕೊಡ್ತಾಳೆ. ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಶ್ರೀ ಭಗವಾನ್ ರಮಣ ಮಹರ್ಷಿ ಅವರು ಏನು ಮಾಡ್ತಾರೆ ಅಂತಂದರೆ ಈ ಪ್ರಾಣಿಗಳನ್ನು ಪಕ್ಷಿಗಳನ್ನು ತುಂಬ ಪ್ರೀತಿಸ್ತಾರೆ ಅಂತ ಹೇಳಿ ಲೂಸಿ ಹೇಳ್ತಾಳೆ. ಆಗ ನಿತಿನ್ ಹೇಳ್ತಾನೆ, ಕ್ಯಾನ್ ಯು ಟೆಲ್ ಮಿ ಮೋರ್ ಅಬೌಟ್ ರಮಣ ಮಹರ್ಷಿ? ನಿತಿನ್ಗೆ ತುಂಬ ಆಸಕ್ತಿ ಹೆಚ್ಚಾಗತ್ತೆ, ಆ ಕತೆ ಕೇಳಬೇಕು ಅನ್ನುವಂಥ ಆಸಕ್ತಿ ಹೆಚ್ಚಾಗಿ ಆತ ಅವಳನ್ನು ಕೇಳ್ತಾನೆ, ನೀನು ನನಗೆ ರಮಣ ಮಹರ್ಷಿಯ ಬಗ್ಗೆ ಇನ್ನೊಂಚೂರು ಹೇಳ್ಕೊಡ್ತೀಯಾ ನೀ ನನಗೆ ಅಂತ ಆತ ಕೇಳ್ತಾನೆ. ಕ್ಯಾನ್ ಯು ಟೆಲ್ ಮಿ ಮೋರ್ ಅಬೌಟ್ ರಮಣ ಮಹರ್ಷಿ ಅಂತ ಕೇಳ್ತಾನೆ. ಆವಾಗ ಲೂಸಿ ಹೇಳ್ತಾಳೆ, ಲೀಸನ್ ಈವನ್ ಎನಿಮಲ್ಸ್ ವರ್ ಅಟ್ರಾಕ್ಟೆಡ್ ಟು ಹೇಮ್. ಕೇಳಿಲ್ಲಿ. ಲೂಸಿ ಹೇಳ್ತಾನೆ, ಕೇಳಿಲ್ಲಿ ಅಂತಂದರೆ ಆಲಿಸು ಅಂತ ಅರ್ಥ ಆಗುತ್ತೆ. ಸರಿಯಾಗಿ ಕೇಳು, ಗಮನ ಇಟ್ಟು ಕೇಳು ಅಂತ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಲೀಸನ್ ಅಂತ ಹೇಳ್ತಾರೆ. ಈವನ್ ಎನಿಮಲ್ಸ್ ವರ್ ಅಟ್ರಾಕ್ಟೆಡ್ ಟು ಹಿಮ್ ಅಂದರೆ ಆ ಒಂದು ಪ್ರಾಣಿಗಳು ಸಹಿತ ಆ ರಮಣ ಮಹರ್ಷಿಯವರಿಗೆ ಆಕರ್ಷಿತವಾಗುತ್ತವೆ ಅನ್ನುವಂಥ ಮಾತನ್ನು ಇಲ್ಲಿ ಲೂಸಿ ಹೇಳ್ತಾಳೆ. ಹಿ ಸ್ಪೋಕ್ ಟು ದೆಮ್. ಮತ್ತು ಆ ರಮಣ ಮಹರ್ಷಿಯವರು ಏನು ಮಾಡ್ತಾರೆ ಅಂತಂದರೆ ಆ ಪ್ರಾಣಿಗಳೊಂದಿಗೆ ಮಾತನಾಡ್ತಾರೆ. ಜಸ್ಟ್ ಆ್ಯಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್. ನಾವು ಹೇಗೆ ಜನರೊಂದಿಗೆ ಮಾತನಾಡ್ತೀವಲ್ಲ ಹಾಗೆ ಅವರು ಆ ಪ್ರಾಣಿಗಳೊಂದಿಗೆ ಮಾತಾಡ್ತಾರೆ ಅಂಥೇಳಿ ಲೂಸಿ ರಮಣ ಮಹರ್ಷಿಯ ಬಗ್ಗೆ ಹೇಳ್ತಾನೆ. ಹಿ ವುಡ್ ಸ್ಪೀಕ್ ವಿತ್ ಪೀಪಲ್. ಆತ ಜನರೊಂದಿಗೆ ಹೇಗೆ ಮಾತಾಡ್ತಾನಲ್ಲ ಹಾಗೆ ಪ್ರಾಣಿಗಳೊಂದಿಗೂ ಮಾತನಾಡ್ತಾನೆ ಅನ್ನುವಂಥ ಮಾತನ್ನು ಲೂಸಿ ಹೇಳ್ತಾಳೆ. ಈತನಿಗೆ ಇನ್ನೂ ಆಸಕ್ತಿ ಜಾಸ್ತಿಯಾಗಿ ಏನು ಮಾಡ್ತಾನೆ ಅಂತಂದರೆ ಹೀಗೆ ಕೇಳ್ತಾನೆ, ಯು ಮೀನ್, ನೀ ಹೇಳೋದ್ರ ಅರ್ಥ ಹಿಂಗೇನು ಅಂತ ಕೇಳ್ತಾನೆ. ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾ ಟಾಕಿಂಗ್ ಟು ಹೀಸ್ ಡಾಗ್. ಈ ಹಿಂದೆ ಒಂದು ಘಟನೆ ನೋಡಿದ್ರಲ್ಲ, ಅವರು ರಸ್ತೆಯಲ್ಲಿ ಬರಬೇಕಾದ್ರೆ ಒಬ್ಬ ಮನುಷ್ಯ ನಾಯಿ ಜೊತೆ ಮಾತಾಡ್ತಾ ಇದ್ದ, ನಾಯಿ ಅವನಿಗೆ ಉತ್ತರ ಕೊಡುವಂತೆ ಬೊಗಳ್ತಾ ಇತ್ತಲ್ಲ, ಆ ದೃಶ್ಯ ನೋಡಿ ಕೇಳ್ತಾನವನು. ಜಸ್ಟ್ ಲೈಕ್ ದ ಮ್ಯಾನ್, ಆ ವ್ಯಕ್ತಿ ಥರ ಹೇಗೆ ಮಾತಾಡಿದ್ನಲ್ಲ, ಆ ವ್ಯಕ್ತಿ ಹೇಗೆ ಮಾತಾಡಿದ್ನಲ್ಲ ಹಾಗೆ ಅವರು ಮಾತಾಡ್ತಾರೇನು ಅಂತ ಕೇಳ್ತಾನೆ. ಆವಾಗ ಲೂಸಿ ಹೇಳ್ತಾಳೆ, ಯಸ್, ಹೌದು. ಹಿ ಕಾಲ್ಡ್ ದ ಡಾಗ್ಸ್. ಅವನು ಅಂದರೆ ರಮಣ ಮಹರ್ಷಿಯವರು ಏನು ಮಾಡ್ತಾರೆ, ನಾಯಿಗಳನ್ನು ಪ್ರೀತಿಯಿಂದ ಬಾಯ್ಸ್, ಹುಡುಗರು ಎಂದು ಕರೆಯುತ್ತಾರೆ. ಹಿ ಕಾಲ್ಡ್ ದ ಡಾಗ್ಸ್. ಹಿ ಕಾಲ್ಡ್ ದ ಡಾಗ್ಸ್ ಅಂದರೆ ಅವನು ಆ ನಾಯಿಗಳನ್ನು ಏನಂತ ಕರೀತಾನೆ ರಮಣ ಮಹರ್ಷಿಯವರು, ಬಾಯ್ಸ್, ಹುಡುಗರು ಎಂದು ಕರೆಯುತ್ತಾನೆ. ಹಿ ಯೂಸ್ ಟು ಸೇ. ಮತ್ತು ಆತ ಹೀಗೆ ಹೇಳ್ತಿರ್ತಾನೆ, ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್. ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್ ಅಂತಂದರೆ ಅಂದರೆ ನಾಯಿಗಳಿಗೆ ಬಾಯ್ಸಿಂದ ಕರೆದುಬಿಟ್ಟು ಬಾಯ್ಸ್, ಹುಡುಗರು ಊಟ ಮಾಡ್ತಾ ಇದ್ದಾರಾ ಅಥವಾ ಏನಾದರೂ ತಿಂತಾ ಇದ್ದಾರಾ ಅಂತ ಕೇಳ್ತಾನೆ. ನಿತಿನ್, ರಿಯಲಿ? ಈಗ ನಿತಿನ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಆತ ನಾಯಿಗಳಿಗೆ ಬಾಯ್ಸಿಂದ ಕರೆಯೋದು, ಹುಡುಗರು ತಿಂತಾ ಇದ್ದಾರಾ ಅಂತ ಕೇಳೋದು, ಈ ರೀತಿ ಕೇಳಿದಾಗ ಆತನಿಗೆ ಆಶ್ಚರ್ಯ ಆಗಿ ಕೇಳ್ತಾನೆ, ರಿಯಲಿ, ನಿಜವಾಗ್ಲೂ ಹಾಗಾ ಅಂತ ಕೇಳ್ತಾನೆ. ಆವಾಗ ಲೂಸಿ ಹೇಳ್ತಾಳೆ, ಯಸ್, ಹೌದು. ಆ್ಯಂಡ್ ಹಿ ಕಾಲ್ಡ್ ಹೀಸ್ ಕೌ ಲಕ್ಷ್ಮಿ. ಮತ್ತು ಅವನ ಬಳಿ ಇರುವಂತಹ ಒಂದು ಆಕಳಿಗೆ ಅಥವಾ ಹಸುವಿಗೆ ಆತ ಲಕ್ಷ್ಮಿ ಎಂದು ಕರೆಯುತ್ತಾನೆ. ಹಿ ಕಾಲ್ಡ್ ಹೀಸ್ ಕೌ ಲಕ್ಷ್ಮಿ. ಹಿ ಯೂಸ್ ಟು ಸೇ. ಮತ್ತು ಆತ ಹೀಗೆ ಉಪಯೋಗ ಮಾಡ್ತಾನೆ, ಗಿವ್ ಲಕ್ಷ್ಮಿ ಸಮ್ ರೈಸ್. ಅಂದರೆ ಆ ಆಕಳಿಗೆ ಲಕ್ಷ್ಮಿ ಎಂದು ಕರೆದು ಆ ಲಕ್ಷ್ಮಿಗೆ ಒಂದಿಷ್ಟು ಅನ್ನ ಕೊಡಿ ಅಥವಾ ಅನ್ನ ಹಾಕಿ ಅಥವಾ ಅನ್ನ ತಿನ್ನೋದು ಕೊಡಿ ಅಂಥೇಳಿ ಹೇಳ್ತಾರೆ ಅಂತ ಇಲ್ಲಿ ಲೂಸಿ ಹೇಳ್ತಾಳೆ. ಆವಾಗ ನಿತಿನ್ ಕೇಳ್ತಾನೆ, ವೇರ್ ಡಿಡ್ ಹಿ ಕೀಪ್ ಆಲ್ ದೀಸ್ ಎನಿಮಲ್ಸ್. ಈ ಎಲ್ಲ ಪ್ರಾಣಿಗಳನ್ನು ಅವ್ರು ಎಲ್ಲಿಟ್ಟಿದ್ದಾರೆ? ವೇರ್ ಡಿಡ್ ಹಿ ಕೀಪ್ ಆಲ್ ದೀಸ್ ಎನಿಮಲ್ಸ್. ಈ ಎಲ್ಲ ಪ್ರಾಣಿಗಳನ್ನ ಅವರು ಎಲ್ಲಿಟ್ಟಿದ್ದಾರೆ ಅಂತ ಕೇಳ್ತಾನೆ ಲೂಸಿ. ದೀಸ್ ಎನಿಮಲ್ಸ್ ಲಿವ್ಡ್ ಇನ್ ಹೀಸ್ ಆಶ್ರಮ. ಈ ಎಲ್ಲ ಪ್ರಾಣಿಗಳು ಅವರ ಆಶ್ರಮದಲ್ಲಿ ಬದುಕುತ್ತವೆ ಅಂತ ಹೇಳ್ತಾಳೆ ಯಾರು? ಲೂಸಿ. ದೀಸ್ ಎನಿಮಲ್ಸ್ ಲಿವ್ಡ್ ಇನ್ ಹೀಸ್ ಆಶ್ರಮ. ಹಿ ಆಲ್ವೇಸ್ ಫೆಡ್ ದ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಫಸ್ಟ್. ಆತ ಆಹಾರ ಸ್ವೀಕರಿಸುವ ಮುನ್ನ ಅಥವಾ ಅವರು ಅಂದರೆ ರಮಣ ಮಹರ್ಷಿಯವರು ಆಹಾರವನ್ನು ಸ್ವೀಕರಿಸುವ ಮುನ್ನ ಮೊದಲು ಎಲ್ಲ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಉಣಬಡಿಸಿ ತದನಂತರ ತಾವು ಊಟ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಲೂಸಿ ಏನು ಮಾಡ್ತಾಳೆ, ನಿತಿನ್ಗೆ ಹೇಳ್ತಾಳೆ. ಹಿ ಏಟ್ ಒನ್ಲಿ ಆಫ್ಟರ್ ಫೀಡಿಂಗ್ ದೆಮ್. ಅವರು ಊಟ ಮಾಡ್ತಾರೆ ಯಾವಾಗ ಅಂತಂದರೆ ಎಲ್ಲರಿಗೂ ಉಣಬಡಿಸಿದ ನಂತರ ಅಂತ ಇಲ್ಲಿ ಲೂಸಿ ಹೇಳ್ತಾಳೆ.
ಅವಾಗ ನಿತಿನ್ ಹೇಳ್ತಾನೆ, ಇವನ್ ಬರ್ಡ್ಸ್, ಪಕ್ಷಿಗಳಿಗೂ ಉಣಬಡಿಸ್ತಾರ ಅವರು, ಪಕ್ಷಿಗಳಿಗೆ ಆಹಾರ ಕೊಡ್ತಾರ ಅವರು ಅಂತ ಕೇಳ್ತಾನೆ. ಅವಾಗ ಲೂಸಿ ಹೇಳ್ತಾಳೆ, ಯಸ್, ರಮಣ ಮಹರ್ಷಿ ಕಾಲ್ಡ್ ದ ಪಿಕಾಕ್ಸ್ ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೈಸ್ ಅಂತ ಹೇಳ್ತಾಳೆ. ಲೂಸಿ ಏನಂತ ಹೇಳ್ತಾಳೆ, ಹೌದು, ರಮಣ ಮಹರ್ಷಿ ಇದ್ದಾರಲ್ಲ, ಕಾಲ್ಡ್ ದ ಪಿಕಾಕ್ಸ್, ಅವರು ಆ ಒಂದು ನವಿಲುಗಳನ್ನು ಹೇಗೆ ಕರೀತಾರೆ ಅಂತಂದರೆ, ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೈಸ್, ಆ ಒಂದು ನವಿಲುಗಳು ಹೇಗೆ ಒಂದು ಧ್ವನಿ ಮಾಡ್ತಾವಲ್ಲ, ಆ ಧ್ವನಿ ಮಾಡಿ ಆ ಪಕ್ಷಿಗಳನ್ನು ಕರೀತಾರೆ. ದೆನ್ ದೇ ವುಡ್ ಗೋ ಟು ಹಿಮ್, ಆ ಪಕ್ಷಿಗಳು ಕರೆದ ತಕ್ಷಣ ರಮಣ ಮಹರ್ಷಿಯವರ ಬಳಿ ಅವು ಹೋಗ್ತವೆ. ಆ್ಯಂಡ್ ಈಟ್ ದ ಪೀನಟ್ಸ್, ಅವ್ರು ಕೊಡ್ತಕ್ಕಂತಹ ಅಂದರೆ ರಮಣ ಮಹರ್ಷಿಯವರು ಕೊಡ್ತಕ್ಕಂತಹ ಪೀನಟ್ಸ್ಗಳನ್ನು, ರೈಸನ್ನು, ಆ್ಯಂಡ್ ಮ್ಯಾಂಗೋಸ್ ಫ್ರಮ್ ಹೀಸ್ ಹ್ಯಾಂಡ್, ಅವನ ಕೈಯಿಂದಲೇ ಸಹಿತ ಹಣ್ಣು, ಕಾಳು ಮತ್ತು ರೈಸನ್ನು ತಿಂತಾವೆ ಅನ್ನುವಂಥ ಮಾತನ್ನು ಲೂಸಿ ಹೇಳ್ತಾಳೆ. ಆಮೇಲೆ ನಿತಿನ್ ಈ ರೀತಿ ಹೇಳ್ತಾನೆ, ದ್ಯಾಟ್ಸ್ ಇಂಟ್ರೆಸ್ಟಿಂಗ್, ಇದು ತುಂಬ ಆಸಕ್ತಿಕರವಾಗಿದೆ, ತುಂಬ ಆಸಕ್ತಿಯಿಂದ ಇದನ್ನು ನಾನು ಕೇಳ್ಬೋದು ಅಂತ ಹೇಳ್ತಾನೆ. ದ್ಯಾಟ್ ಈಸ್ ಇಂಟ್ರೆಸ್ಟಿಂಗ್, ಇದು ತುಂಬ ಆಸಕ್ತಿಯಿಂದ ಕೂಡಿದೆ ಅಂತ ಹೇಳ್ತಾನೆ. ಲೂಸಿ, ವಿಲ್ ಯು ಪ್ಲೀಸ್ ಟೆಲ್ ಮೀ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಬೌಟ್ ರಮಣ ಮಹರ್ಷಿ ಆ್ಯಂಡ್ ಅನಿಮಲ್ಸ್? ಈಗ ನಿತಿನ್ ಭಾಳಷ್ಟು ಆಸಕ್ತಿಯಿಂದ ಪ್ರಶ್ನೆ ಕೇಳ್ತಾ ಇದ್ದಾನೆ. ಯಾರಿಗೆ? ಲೂಸಿ ಅವರಿಗೆ ಕೇಳ್ತಾ ಇದ್ದಾನೆ. ಏನಂತ ಕೇಳ್ತಾ ಇದ್ದಾನೆ? ವಿಲ್ ಯು ಪ್ಲೀಸ್ ಟೆಲ್ ಮೀ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್, ಇಂಥ ಆಸಕ್ತಿಕರವಾಗಿರ್ತಕ್ಕಂಥ ಇನ್ನೊಂದಿಷ್ಟು ಕಥೆಗಳನ್ನು ನನಗೆ ನೀನು ಹೇಳ್ಕೊಡ್ತೀಯಾ? ಎದ್ರ ಬಗ್ಗೆ ಹೇಳಬೇಕವರು? ಲೂಸಿ ಯಾವುದ್ರ ಬಗ್ಗೆ ಕಥೆ ಹೇಳಬೇಕು ಅಂತಂದರೆ, ರಮಣ ಮಹರ್ಷಿ ಮತ್ತು ಪ್ರಾಣಿಗಳ ಬಗ್ಗೆ ಇನ್ನೂ ಕಥೆಗಳನ್ನು ಹೇಳಬೇಕು ಅಂತ ನಿತಿನ್ ಕೇಳ್ಕೊಳ್ತಾನೆ. ಆವಾಗ ಯಸ್, ಲಿಸನ್, ಹೌದು ಹೇಳ್ಕೊಡ್ತೀನಿ, ಲಿಸನ್, ಆಲಿಸು. ಒನ್ ಡೇ ಮಹರ್ಷಿ ವಾಸ್ ಸಿಟ್ಟಿಂಗ್ ಆನ್ ಅ ಹಿಲ್ ಸೈಡ್. ಒಂದು ದಿವಸ ಏನಾಯಿತು ಅಂದರೆ, ಮಹರ್ಷಿ ಅಂದರೆ ರಮಣ ಮಹರ್ಷಿಯವರು ಹಿಲ್ ಸೈಡ್ ಅಂದರೆ ಒಂದು ಬೆಟ್ಟದ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಆ ಸ್ನೇಕ್ ಟ್ರಾವೆಲ್ಡ್ ಓವರ್ ಹೀಸ್ ಲೆಗ್, ಒಂದು ಹಾವು ಅಥವಾ ಒಂದು ಹಾವು ಏನು ಮಾಡಿತು ಅಂದರೆ ತೆವಳ್ಕೊಂಡು ಹೋಯಿತು ಅವರ ಕಾಲುಗಳ ಮೇಲೆ. ಹಿ ಡಿಡ್ ನಾಟ್ ಮೂವ್, ಆತ ಒಂದಿಷ್ಟು ಚಲನೆಯನ್ನು ಮಾಡಲಿಲ್ಲ. ನಾಟ್ ಶೋ ಎನಿ ಫಿಯರ್, ಒಂದಿಷ್ಟು ಭಯ ಪಡಲಿಲ್ಲ ಅವರು. ಲೇಟರ್ ಸಮೋನ್ ಆಸ್ಕ್ಡ್ ಹಿಮ್, ತದನಂತರದಲ್ಲಿ ಕೆಲವು ಜನ ಅವರನ್ನು ಕೇಳಿದರು. ಆಸ್ಕ್ಡ್ ಹಿಮ್ ವಾಟ್ ಹಿ ಫೆಲ್ಟ್ ಲೈಕ್, ಆ ಹಾವು ಹರಿದು ಹೋಯ್ತಲ್ಲ ಕಾಲ ಮೇಲೆ, ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕೇಳಿದರು. ವೆನ್ ದ ಸ್ನೇಕ್ ಟ್ರಾವೆಲ್ಡ್ ಓವರ್ ಹೀಸ್ ಲೆಗ್, ಯಾವಾಗ ನಿಮ್ಮ ಕಾಲಿನ ಮೇಲೆ ಅಥವಾ ಕಾಲುಗಳ ಮೇಲೆ ಆ ಹಾವು ಹರಿದು ಹೋಯ್ತಲ್ಲ ಅವಾಗ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೇಳಿದಾಗ, ಹಿ ರಿಪ್ಲೈಡ್, ಅವರು ಉತ್ತರ ಕೊಟ್ಟರು, ಕೂಲ್ ಆ್ಯಂಡ್ ಸಾಫ್ಟ್, ಭಾಳ ತಂಪಾಗಿತ್ತದು, ಜೊತೆಗೆ ಮೃದುವಾಗಿತ್ತು ಅಂತ ಉತ್ತರ ಕೊಟ್ಟಿದ್ರು ಅಂತ ಹೇಳ್ತಾರೆ. ಮೈ ಗಾಡ್, ಈ ಮಾತನ್ನು ಕೇಳಿದಾಗ ಏನಾಗುತ್ತೆ ಅಂತಂದರೆ, ನಿತಿನ್ ಆಶ್ಚರ್ಯಚಕಿತನಾಗಿ ಆತ ಅಯ್ಯೋ ದೇವ್ರೇ ಅಂತಾನೆ. ಐ ವುಡ್ ಹ್ಯಾವ್ ಕ್ರೈಡ್ ಆ್ಯಂಡ್ ರನ್ ಅವೇ, ನಾನಾಗಿದ್ದರೆ ಆ ಸ್ಥಳದಲ್ಲಿ ನಾನಿದ್ದರೆ ನಾನು ಅಳ್ತಾ ಓಡಿ ಹೋಗ್ತಾ ಇದ್ದೆ ಅಂತ ಹೇಳ್ತಾನೆ. ಐ ವುಡ್ ಹ್ಯಾವ್ ಕ್ರೈಡ್ ಆ್ಯಂಡ್ ರನ್ ಅವೇ. ಡಿಡ್ ಎನಿವನ್ ಕಿಲ್ ದ ಸ್ನೇಕ್ ಇನ್ ದ ಆಶ್ರಮ, ಯಾರಾದರೂ ಆ ಒಂದು ಹಾವನ್ನು ಆಶ್ರಮದಲ್ಲಿ ಕೊಂದ್ರೇನು ಅಂತ ಕೇಳಿದಾಗ ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾಳೆ ಲೂಸಿ. ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ಹಿಸ್ ಆಶ್ರಮ. ರಮಣ ಮಹರ್ಷಿಯವರು ಎಂದಿಗೂ ಅವಕಾಶ ಮಾಡಿಕೊಡುವುದಿಲ್ಲ ಜನರಿಗೆ ಈ ಹಾವುಗಳನ್ನು ಕೊಲ್ಲುವುದಕ್ಕೆ ತನ್ನ ಆಶ್ರಮದಲ್ಲಿ ಅಂತ ಲೂಸಿ ಹೇಳ್ತಾಳೆ. ಹಿ ಸೇಡ್ ವಿ ಹ್ಯಾವ್ ಕಮ್ ಟು ದೇರ್ ಹೋಮ್, ಅವ್ರು ಹೇಳ್ತಾರೆ ನಾವು ಅವುಗಳ ಮನೆಗೆ ಬಂದಿದ್ದೇವೆ. ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್, ನಮಗೆ ಅವುಗಳಿಗೆ ಆ ಪ್ರಾಣಿಗಳಿಗೆ ತೊಂದರೆ ಕೊಡುವಂಥ ಯಾವುದೇ ಹಕ್ಕಿಲ್ಲ. ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್, ಅವುಗಳಿಗೆ ತೊಂದರೆ ಕೊಡುವಂಥ ಹಕ್ಕು ನಮಗೆ ಯಾರಿಗೂ ಇಲ್ಲ. ದೇ ಡು ನಾಟ್ ಟ್ರಬಲ್ ಅಸ್, ಅವು ನಮಗೆ ತೊಂದರೆ ಕೊಡುವುದಿಲ್ಲ. ಓ ವಿ ಆರ್ ನಿಯರಿಂಗ್ ಅವರ್ ಹೋಮ್ಸ್, ನಾವು ನಮ್ಮ ಮನೆ ಹತ್ತಿರಕ್ಕೆ ಬಂದಿದ್ದೇವೆ. ಐ ವಿಲ್ ಕಂಟಿನ್ಯೂ ದ ಸ್ಟೋರಿ ಟುಮಾರೋ, ನಾಳೆ ಮತ್ತೆ ಇದೇ ಸ್ಟೋರಿಯನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿಬಿಟ್ಟು ಐ ವಿಲ್ ಕಂಟಿನ್ಯೂ ದ ಸ್ಟೋರಿ ಟುಮಾರೋ ಅಂತ ಲೂಸಿ ಹೇಳ್ತಾಳೆ. ಅವರು ಮನೆಗೆ ಹತ್ತಿರಕ್ಕೆ ಬಂದಿದ್ದರು. ಎಸ್, ಥ್ಯಾಂಕ್ಸ್ ಅ ಲಾಟ್, ನಿನಗೆ ತುಂಬ ಧನ್ಯವಾದಗಳು ಅಂತ ನಿತಿನ್ ಹೇಳ್ತಾನೆ. ಹೂ ಟೋಲ್ಡ್ ಯು ಆಲ್ ದೀಸ್ ಸ್ಟೋರೀಸ್, ನೀ ಎಲ್ಲ ಕಥೆಗಳನ್ನು ಯಾರು ಹೇಳ್ಕೊಟ್ಟಿದ್ದಾರೆ ಅಂತ ನಿತಿನ್ ಕೇಳ್ತಾನೆ. ನಿತಿನ್ ಹೇಳ್ತಾನೆ, ಥ್ಯಾಂಕ್ಸ್ ಅ ಲಾಟ್, ನಿಮಗೆ ತುಂಬ ಧನ್ಯವಾದಗಳು. ಹೂ ಟೋಲ್ಡ್ ಯು ಆಲ್ ದೀಸ್ ಸ್ಟೋರೀಸ್, ಈ ಎಲ್ಲ ಕಥೆಗಳನ್ನು ನಿನಗೆ ಯಾರು ಹೇಳ್ತಾರೆ ಅಂತ ಕೇಳಿದಾಗ ಲೂಸಿ ಹೇಳ್ತಾಳೆ,
ಮೈ ಗ್ರ್ಯಾಂಡ್ ಮದರ್ ನೋಸ್ ಅ ಲಾಟ್ ಆಫ್ ಸ್ಟೋರೀಸ್. ನಮ್ಮ ಅಜ್ಜಿಗೆ ಭಾಳಷ್ಟು ಕಥೆಗಳು ಗೊತ್ತಿವೆ. ಸಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ. ಅವಳು ನನಗೆ ದಿನಾಲು ಕಥೆಗಳನ್ನು ಹೇಳ್ತಾಳೆ. ಬಾಯ್ ಅಂತ ಲೂಸಿ ಹೇಳ್ತಾಳೆ. ನಿತಿನ್, ದ್ಯಾಟ್ಸ್ ವಂಡರ್ಫುಲ್. ಅದು ತುಂಬ ಅದ್ಭುತವಾಗಿದೆ. ಟೆಲ್ ಮಿ ಮೋರ್ ಟುಮಾರೋ. ಸಿ ಯು, ಬಾಯ್. ನಾಳೆ ನಿನಗೆ ಮತ್ತೆ ವಾಪಸ್ ನನಗೆ ಇನ್ನೂ ಚೆನ್ನಾಗಿರ್ತಕ್ಕಂಥ ಕಥೆಗಳನ್ನ ಹೇಳು ಅಂಥೇಳಿ ಬಾಯ್ ಹೇಳಿಬಿಡ್ತಾನೆ. ಇಲ್ಲಿಗೆ ಈ ಕಥೆ ಮುಕ್ತಾಯ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ನ್ಯೂ ವರ್ಡ್ಸ್ಗಳನ್ನು ಕನ್ನಡದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು.